ಮಂಡ್ಯದಲ್ಲಿಂದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾ ಭಕ್ತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಲಾಯಿತು. ಈ ಪವಿತ್ರ ದಿನದ ಅಂಗವಾಗಿ ನಗರದಾದ್ಯಂತ ಪ್ರವಾದಿಯವರ ತತ್ವ ಮತ್ತು ಮಾನವೀಯ ಸಂದೇಶಗಳನ್ನು ಸಾರುವ ಬೃಹತ್ ಮೆರವಣಿಗೆ ನಡೆಯಿತು. ದೂರದರ್ಶನದೊಂದಿಗೆ ಧರ್ಮಗುರು ಸೈಯದ್ ಶೋಹೆಬ್ ಮೆಹದಿ, ಈದ್ ಮಿಲಾದ್ ಎಲ್ಲಾ ಹಬ್ಬಗಳಿಗಿಂತ ಅತ್ಯಂತ ಪವಿತ್ರವಾದದ್ದು. ಪ್ರವಾದಿ ಮೊಹಮ್ಮದ್ ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ, ಅವರು ಸಮಸ್ತ ಮಾನವ ಕುಲಕ್ಕೆ ಮಾದರಿಯಾಗಿದ್ದಾರೆ ಎಂದರು. जो जहालत फैली हुई थी, रसूलुल्लाह सल्लम ने उन हुकूक को सामने लाया. ಸಮುದಾಯದ ಮುಖಂಡ ದಾದು, ಪ್ರತಿಯೊಂದು ಹಂತದಲ್ಲೂ ಮಹಿಳೆಗೆ ಸೂಕ್ತ ಹಕ್ಕು ಮತ್ತು ಗೌರವಗಳನ್ನು ನೀಡಿ ಉನ್ನತ ಸ್ಥಾನ ಕಲ್ಪಿಸಿದ ಶ್ರೇಯಸ್ಸು ಪ್ರವಾದಿ ಮೊಹಮ್ಮದ್ ಅವರಿಗೆ ಸಲ್ಲುತ್ತದೆ ಎಂದರು. ಬಾಳ್ವೆದಲ್ಲಿ ಏನು ಸಿಗಬೇಕು ಅದನ್ನು ಕೊಟ್ಟರು. ಆಮೇಲೆ ಒಂದು ಹೆಣ್ಮಗು ತಂದೆ ತಾಯಿ ಅವ್ರಿಗೆ ಒಂದು ಸ್ವರ್ಗದ ಮಾರ್ಗ ಅಂತ ತೋರಿಸಿದ್ರು. ಆಮೇಲೆ ತಾಯಿಯ ಒಂದು ಕಾಲಿನ ನೆರಳಿನಲ್ಲಿ ಸ್ವರ್ಗ ಇದೆ ಅಂತ ಒಂದು ದೃಷ್ಟಿಯನ್ನು ಮತ್ತು ಸಂದೇಶವನ್ನು ಕೊಟ್ಟರು. ಮತ್ತೋರ್ವ ಮುಖಂಡ ಮೊಹಮ್ಮದ್ ಅಸ್ಲಾಂ, ತಮ್ಮ ಸಂಸ್ಥೆಯ ಮೂಲಕ ಸಾವಿರಾರು ಮಕ್ಕಳಿಗೆ ಅರಾಬಿಕ್ ಜೊತೆಗೆ ಸಾಮಾನ್ಯ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪ್ರವಾದಿ ಮೊಹಮ್ಮದ್ ಅವರು ಬೋಧಿಸಿದ ಪ್ರೀತಿ, ಸಮಾನತೆ, ತ್ಯಾಗ ಮತ್ತು ಕರುಣೆ ಎಂದೆಂದಿಗೂ ಅನುಕರಣೀಯ ಎಂದರು. ಆಮೇಲೆ ಫಲ ಎಜುಕೇಷನ್ ಟ್ರಸ್ಟ್ ಅನೇಕ ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ಕೊಡ್ತಾ ಇದ್ದೀವಿ. ಸ್ಥಳೀಯ ನಿವಾಸಿ ಶಿಜಾನ, ಹಿಂದೂ ಮುಸ್ಲಿಂ ಬಾಂಧವರು ಸಹೋದರತ್ವದಿಂದ ಬಾಳಬೇಕು, ಸಮಾಜದ ಬಡವರಿಗೆ ಹಾಗೂ ಶೋಷಿತರಿಗೆ ನೆರವಾಗಬೇಕು ಎಂಬ ತತ್ವಗಳನ್ನು ಸಾರುವುದು ಈ ಹಬ್ಬದ ಮುಖ್ಯ ಉದ್ದೇಶ ಎಂದರು. ನಾವು ಇವತ್ತು ಈದ್ ಮಿಲಾದ್ ಅಂತ ಆಚರಿಸುತ್ತೇವೆ. ಎಲ್ಲರೂ ನಾವು ಪ್ರೊಸೆಷನ್ಗೆ ಹೋಗಿ ಇವತ್ತು ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ.